ಸರ್ ಇಂಡಿಯಾನಲ್ಲಿ ನಾನೇ ಫಸ್ಟ್ ಇದು ಪ್ಲಾಂಟಿಂಗ್ ಮಾಡಿದ್ದು, ನಾನು ಮತ್ತು ನಮ್ಮ ಬ್ರದರ್. ಆಲ್ರೆಡಿ ಕಾಯಿ ಇದು ಡೆಲ್ಲಿಗೂ ಕಳಿಸಿದ್ದೀನಿ. ಅರೌಂಡ್ 350 ರೂಪೀಸ್ ಹೋಗಿದೆ ಇದು ಕೆಜಿ. ಆದಿತ್ಯ ರೆಡ್ ಅಂತ ಹೇಳ್ಬಿಟ್ಟು. ಇದು ಒರಿಜಿನಲಿ ಥೈಲ್ಯಾಂಡಿಂದ ನಾನೇ ತಂದಿದ್ದು ಗಿಡ. 200 ಪ್ಲಾಂಟ್ಸ್ ಪ್ಲಾಂಟಿಂಗ್ ಮಾಡಿದ್ದೀನಿ ನಾನು. ಇದು ಹೊಸ ವೆರೈಟಿ. ಇದು ಅಲ್ಲಿ ಒಬ್ಬ ಫಾರ್ಮರ್ ಡೆವಲಪ್ ಮಾಡಿರೋದು ಸರ್. ತುಂಬ ಚೆನ್ನಾಗಿದೆ ಇದು ವೆರೈಟಿ. 1200 ರೂಪೀಸ್ ಬಿತ್ತು ಅಲ್ಲಿಂದ ತರೋಕ್ಕೆ ಒಂದು ಗಿಡ. ಇದು ಆಚೆನೂ ರೆಡ್ ಬರುತ್ತೆ, ಒಳಗಡೆನೂ ರೆಡ್ ಬರುತ್ತೆ, ಯೂಸ್ ಕಲರೇ ಬರುತ್ತೆ ಕಾಯಿ. ಇದು ರೆಡ್ ಡೈಮಂಡ್ಗಿನ್ನ ತುಂಬ ಚೆನ್ನಾಗಿದೆ. ಬಟ್ ಈ ವೆರೈಟಿ ಮಾರ್ಕೆಟ್ ಬರೋಕ್ಕೆ ಇನ್ನೂ 3 ವರ್ಷ ಬೇಕು. ಈ ನೆಕ್ಸ್ಟ್ ಕ್ರಾಪ್ಗೆ ನಾನು ಏನಿಲ್ಲ ಅಂದರೂ ಇದು 60 to 70 kgs ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. 100 ರೂಪೀಸ್ ಆವ್ರೇಜ್ ಹೋದ್ರೂ 6,000 to 7,000 ಆಯಿತು. ಏಪ್ರಿಲ್ ಪ್ರೂನಿಂಗ್ ಹೋಗ್ತೀನಿ, ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾರ್ವೆಸ್ಟಿಂಗ್ ಮುಗ್ದಿರುತ್ತೆ. ತಿರ್ಗಿ ಅಕ್ಟೋಬರಲ್ಲಿ ಹೋಗ್ತೀನಿ, ಮಾರ್ಚ್ಗೆ ಹಾರ್ವೆಸ್ಟಿಂಗ್ ಮುಗ್ದಿರುತ್ತೆ. ತೈವಾನ್ ವೈಟ್ಗಿನ್ನ ಈ ವೆರೈಟಿ ತುಂಬ ಚೆನ್ನಾಗಿದೆ, ತುಂಬ ಈಲ್ಡ್ ಬರುತ್ತೆ, ಒಂದೇ ಸತಿ ಬರುತ್ತೆ. 4 to 5 ಟನ್ಸು ಹೊರದೇಶಕ್ಕೆ ಹೋಗಿದೆ. ಅರಬ್ ಕಂಟ್ರೀಸ್ಗೆ ತುಂಬ ಡಿಮ್ಯಾಂಡ್ ಇದೆ ಇದರಲ್ಲಿ. ಅರೌಂಡ್ ಅಲ್ಲಿ 300 ರೂಪೀಸ್ ಇದೆ ಪರ್ kg. ಇದು ಯಾವುದೇ ಅರಬ್ ಕಂಟ್ರಿ ಆಗಲಿ 6 to 7 ಅವರ್ಸಲ್ಲಿ ನಮಗೆ ರೀಚ್ ಆಗುತ್ತೆ. 9.5 months ಆಗಿದೆ ಪ್ಲಾಂಟ್ಸ್. ಇದು ಫ್ರೂಟ್ ನೋಡಿ, ಇದರಲ್ಲಿ ಆಲ್ರೆಡಿ ನಾನು ಅರೌಂಡ್ 8 kgs ಹಾರ್ವೆಸ್ಟ್ ಮಾಡಿದ್ದೀನಿ. ನಾವು ಅದೇ ಬೆಸ್ಟ್ ಅಂತೀರಿ. ನೀವು ಇದನ್ನು ಟೇಸ್ಟ್ ಮಾಡಿದ್ರೆ ಇದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ಈ ವೆರೈಟಿ ಅಲ್ಲಿ ಪರ್ kg 600 ರೂಪೀಸ್ ಸರ್. ಅಲ್ಲಿ ಡೆವಲಪ್ ಮಾಡಿ ಅರೌಂಡ್ 2 years ಏನೋ ಆಗಿದೆ. ಇದು ಫಾರ್ಮರ್ ಹತ್ರ ಪ್ರೀ ಬುಕ್ ಮಾಡಬೇಕು ನೀವು ಹಣ್ಣು. ಭೂಮಿಯಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೋ ಅದ್ರ ಮೇಲೆ ಟೇಸ್ಟು ಡಿಪೆಂಡ್ ಆಗುತ್ತೆ ಸರ್. ಇವಾಗ ನೀವು ಬ್ಲ್ಯಾಕ್ ಸಾಯಿಲಲ್ಲಿ ತಿನ್ನೋ ಹಣ್ಣೆ ಬೇರೆ ಇರುತ್ತೆ, ರೆಡ್ ಸಾಯಿಲಲ್ಲಿ ತಿನ್ನೋ ಹಣ್ಣೆ ಬೇರೆ ಇರುತ್ತೆ. ನಿಮಗೆ ಪೊಟ್ಯಾಶು ಫಾಸ್ಫರಸ್ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿನೇ ಬರ್ತಿದೆ ಟೇಸ್ಟು ಸರ್. ಇದು 1 acreಗೆ ನಮಗೆ ಅರೌಂಡ್ 10/8 ಹಾಕ್ಕೊಂಡ್ರೆ ನಿಮಗೆ ಅರೌಂಡ್ 620 ಪ್ಲಾಂಟ್ಸ್ ಕೂತ್ಕೊಳ್ಳುತ್ತೆ 1 acreಗೆ. ಸೊ 620 ಪ್ಲಾಂಟ್ಸ್ ಪರ್ ಎಕರ್ ಕೂತ್ಕೊಳ್ಳುತ್ತೆ. 11/8 ಹಾಕ್ಕೊಂಡ್ರೆ ಅರೌಂಡ್ 500 ಸಮಥಿಂಗ್ ಕೂತ್ಕೊಳ್ಳುತ್ತೆ. ಸೊ ನೀವು ಆ ಥರ ಪ್ಲಾಂಟಿಂಗ್ ಮಾಡ್ಕೊಬೋದು ಸರ್. ಒಂದು ಗಿಡ ನಿಮ್ಗೆ ಏನಿಲ್ಲ ಅಂದರೂ 2ನೇ ವರ್ಷದಿಂದ ಅರೌಂಡ್ 3,000 to 4,000 ಒಂದು ಪರ್ ಪ್ಲ್ಯಾಂಟ್ ನಿಮಗೆ 2ನೇ ವರ್ಷಕ್ಕೆ ನೀವು ಹಾರ್ವೆಸ್ಟ್ ಮಾಡ್ಬೋದು. ಮತ್ತು 2 ಈ ನೆಕ್ಸ್ಟ್ ಕ್ರಾಪ್ಗೆ ನಾನು ಏನಿಲ್ಲ ಅಂದರೂ ಇದು 60 to 70 kgs ಎಕ್ಸೆಪ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇರೋ ಪ್ರಕಾರ ಏನೋ ಫ್ಲವರಿಂಗ್ ಇರೋ ಪ್ರಕಾರ 60 to 70 kgs ಎಕ್ಸೆಪ್ಟ್ ಮಾಡ್ತಾಯಿದ್ದೀನಿ. 100 ರೂಪೀಸ್ ಆವ್ರೇಜ್ ಹೋದ್ರೂ 6,000 to 7,000 ಆಯಿತು. 1 to ಡಬಲ್ ಆಯಿತು ಈಲ್ಡು. ಸೊ ನಮಗೆ ಯಾವಾಗ ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗುತ್ತೋ ಆವಾಗ ಇದು ಜಾಸ್ತಿ ಆಗುತ್ತೆ. ನೀವು ಚಿಕ್ಕ ಗಿಡಕ್ಕೆ ನಾನು 5,000 ಕೊಡು 10,000 ಕೊಡು ಅಂದರೆ ಆಗೋಲ್ಲ. ಸೊ ಚಿಕ್ಕ ಗಿಡಕ್ಕೆ ನೀವೆಷ್ಟು ಫ್ರೂಟ್ಸ್ ಬಿಟ್ಕೊಬೇಕೋ ಅಷ್ಟು ಫ್ರೂಟ್ ಬಿಟ್ಕೊಬೇಕು. ಸೊ ದಟ್ ದೊಡ್ಡದಾಗ್ತಾ ನಿಮಗೆ ನಿಮ್ಮ ಪ್ರೈಸ್ ಕಡಿಮೆ ಆದರೂ ಮುಂದೆ ಹೋಗ್ತಾ ನಿಮಗೆ 10 ರೂಪಾಯಿ 20 ರೂಪಾಯಿ ಮಾರ್ಕೆಟಲ್ಲಿ ಪ್ರೈಸ್ ಆದ್ರೂ ನೀವು ಪ್ಲ್ಯಾಂಟಿಂಗ್ ಮಾಡಿದ್ರೆ ಅಂದರೆ ನಿಮ್ಮ ಈಲ್ಡು ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ದಟ್ ನಿಮಗೆ ಮ್ಯಾಚ್ ಆಗುತ್ತೆ. ಆ ಥರ ನಂಬರ್ ಆಫ್ ಪ್ಲ್ಯಾಂಟ್ಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಪ್ಲ್ಯಾಂಟಿಂಗ್ ಮಾಡೋರು ನಾನು ಹೇಳಿ. ಸರ್ ನೀವು ಯಾವ ವರ್ಷಕ್ಕೆ 2 ಕ್ರಾಪ್ ಅಂತ ಹೇಳೋದು, ಯಾವ ತಿಂಗಳಲ್ಲಿ ಪ್ರೂನಿಂಗ್ ಹೋಗ್ತೀರಾ, ಯಾವ ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಆಗುತ್ತೆ ಸರ್? ಸರ್ ಇದು ನೆಕ್ಸ್ಟ್ ಇವಾಗ ನೋಡಿ, ಇದು ಮಾರ್ಚಲ್ಲಿ ಬರುತ್ತೆ. ಮಾರ್ಚ್ ಆದಮೇಲೆ ನನಗೆ 1 month ಹಾರ್ವೆಸ್ಟಿಂಗ್ ಇರುತ್ತೆ. ತಿರ್ಗಾ ಏಪ್ರಿಲ್ ಪ್ರೂನಿಂಗ್ ಹೋಗ್ತೀನಿ. ಸೆಪ್ಟೆಂಬರ್ಗೆ ಹಾರ್ವೆಸ್ಟಿಂಗ್ ಮುಗ್ದಿರುತ್ತೆ. ನಾನು ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾರ್ವೆಸ್ಟಿಂಗ್ ಮುಗ್ದಿರುತ್ತೆ. ತಿರ್ಗಾ ಅಕ್ಟೋಬರಲ್ಲಿ ಹೋಗ್ತೀನಿ, ಮಾರ್ಚ್ಗೆ ಹಾರ್ವೆಸ್ಟಿಂಗ್ ಮುಗ್ದಿರುತ್ತೆ. ಆ ಥರ ಸೈಕಲ್ಸು ನೀವು ಯಾವಾಗ ಬೇಕಾದರೂ ಪ್ಲ್ಯಾನ್ ಮಾಡ್ಕೊಬೋದು ಆ್ಯಸ್ ಪರ್ ಯುವರ್ ವಾಟರ್. ಜನವರಿ ಫೆಬ್ರವರಿ ಪ್ರೂನಿಂಗ್ ಬಿಟ್ಟು ನೀವು ಇಡೀ ವರ್ಷದಲ್ಲಿ ಯಾವಾಗ ಬೇಕಾದರೂ ಪ್ರೂನಿಂಗ್ ಮಾಡ್ಬೋದು ನೀವು. ಅಂದರೆ ನಿಮಗೆ ವರ್ಷದಲ್ಲಿ 2 ಕ್ರಾಪ್ ಆಗಿರೋದ್ರಿಂದ ನಿಮಗೆ 1 ಕ್ರಾಪಲ್ಲಿ 30 kg ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇದು 1 ಕ್ರಾಪಲ್ಲಿ 30 kg, 1 ಕ್ರಾಪಲ್ಲಿ 30 kg ನಿಮಗೆ. 2ನೇ ಕ್ರಾಪು 40-50. ಸೊ 5 kgs 10 kgs ಇನ್ಕ್ರೀಸ್ ಆಗ್ಬೋದು. ಆವ್ರೇಜ್ ಒಂದು 60 kgs ವರ್ಷಕ್ಕೆ ಆರಾಮಾಗಿ 60 kgs ಆರಾಮಾಗಿ ಹಾರ್ವೆಸ್ಟ್ ಮಾಡ್ಬೋದು ಸರ್. ಅದೇನು ತೊಂದರೆ ಇಲ್ಲ. ಈ ಗಿಡಕ್ಕೆ 60 kgs ವರ್ಷಕ್ಕೆ ಏನು ಕಡಿಮೆನೇ. ಈ ಗಿಡಕ್ಕೆ ಅರೌಂಡ್ 70 to 80 kgs ಹಾರ್ವೆಸ್ಟ್ ಮಾಡಬೇಕು ಈ ಗಿಡಕ್ಕೆ ನನ್ನ 1 ವರ್ಷಕ್ಕೆ. ಮತ್ತು ಇನ್ನೊಂದೇನೆಂದರೆ ಹೋಗ್ತಾ ನಮಗೆ ಖರ್ಚು ಜಾಸ್ತಿ ಆಗುತ್ತೆ. ಮೆನ್ಯೂರ್ ಜಾಸ್ತಿ ಕೊಡಬೇಕಾಗುತ್ತೆ, ಫರ್ಟಿಲೈಸರ್ ಜಾಸ್ತಿ ಡೋಸೇಜ್ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಖರ್ಚು ಜಾಸ್ತಿ ಹೋಗುತ್ತೆ. ಅಂದರೆ ಇನ್ ದ ಮೀನ್ ಆಫ್ ಕವರಿಂಗ್ ಬ್ಯಾಗಿಂಗ್ ಮಾಡಬೇಕು. ಸೊ ನಾನು ಆವಾಗೇನು 400 ಅನ್ನೋ ಅದು 500 to 600 ಆ ಥರ ಹೋಗುತ್ತೆ. ಬಟ್ ಈಲ್ಡಿಂಗ್ ನಿಮ್ಗೆ ಜಾಸ್ತಿ ಆಗುತ್ತಲ್ಲ, ಸೊ ನಿಮಗೇನು ಇದಾಗಲ್ಲ. ನೀವು ಫೀಡಿಂಗ್ ಯಾವ ಥರ ಕೊಡ್ತಿರೋ ಇದು ಆ ಥರ ನಿಮಗೆ ಕಾಯಿ ಸೈಜು ಮತ್ತು ಟೆಕ್ಸ್ಚರು ಟೇಸ್ಟ್ ಆ ಥರ ಬರುತ್ತೆ. ಇದು ಮೇಯ್ನ್ ಏನಂದರೆ ಫಾಸ್ಫರಸ್ಸು ಪೊಟ್ಯಾಶ್ ತುಂಬ ಚೆನ್ನಾಗಿ ಸಫಿಷಿಯೆಂಟಾಗಿರಬೇಕು. ಈ ಪೊಟ್ಯಾಶಲ್ಲೇ ತುಂಬ ನಿಮಗೆ ಟೇಸ್ಟು ಇದ್ರದ್ದು ಡಿಪೆಂಡ್ ಆಗೋದು. ಅರೌಂಡ್ ಪೊಟ್ಯಾಶ್ ಏನಾದರೂ ಇನ್ಕ್ರೀಸ್ ಮಾಡಿಕೊಂಡ್ರೆ ನಾವು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಮತ್ತು ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಹೇಳಬೇಕು. ಇದು ಕೀಪಿಂಗ್ ಕ್ವಾಲಿಟಿ ಬಂದು ಅರೌಂಡ್ 5 to 6 days ಇರುತ್ತೆ. ಸೊ ಬೇರೆ ಹಣ್ಣು ಥರ 10-20 ದಿನ ಎಲ್ಲ ಇರಲ್ಲ. ಇದು ಒಂದು 6 to 7 days ಇರುತ್ತೆ. ಇದು ನಾವು ಡೆಲ್ಲಿ ಕಳಿಸ್ತೀರಿ, 2 days ಅಲ್ಲಿ ರೀಚ್ ಆಗುತ್ತೆ. ಬೈ ಟ್ರೈನೇ ಹೋಗೋದು. ಅಲ್ಲಿ ರಿಸೀವ್ ಮಾಡ್ಕೊಂಡು ಅರೌಂಡ್
ಥರ್ಡ್ ಡೇ ನಮಗೆ ಮಾರ್ಕೆಟಲ್ಲಿ ಹಣ್ಣು ಖಾಲಿ ಆಗಿರುತ್ತೆ. ಸೊ ಆಮೇಲೆ ತೊಗೊಂಡೋದವರು ಲೈಕ್ 3 to 4 days ಇಟ್ಕೊಂಡು ಅವರು ದೇ ವಿಲ್ ಹ್ಯಾವ್ ಇಟ್. ಸೊ ಆ ಥರ ಒಂದು 6 to 7 days ಇದೆ ಇದು ಕೀಪಿಂಗ್ ಕ್ವಾಲಿಟಿ. ಅಂದರೆ ಗ್ರೀನ್ ಇದ್ದಾಗೆ ನೀವು ಹಾರ್ವೆಸ್ಟ್ ಮಾಡಿಬಿಡ್ತೀವಿ. ಸೊ ನಾವು ಗ್ರೀನ್ ಇದ್ದಾಗೆ ಹಾರ್ವೆಸ್ಟ್ ಮಾಡ್ತೀರಿ. ಹಣ್ಣಾಗಲ್ಲ, ಕಿತ್ತ ಮೇಲೆ ಇದು ಹಣ್ಣಾಗಲ್ಲ, ಮ್ಯಾಂಗೋ ಥರ ಅಲ್ಲ ಇದು. ನಾವು ಏನು ಕಿತ್ತಿರ್ತೀರೋ ಅದೇ ಹೋಗುತ್ತೆ. ಬಟ್ ಸಮ್ಮರಲ್ಲಿ ಸ್ವಲ್ಪ ಕಲರು ಸ್ವಲ್ಪ ಎಲ್ಲೋ ಇಶ್ಯೂ ಆಗುತ್ತೆ ಸಮ್ಮರಲ್ಲಿ, ಯಾಕಂದರೆ ಹೀಟ್ಗೆ ಅದು ಆಗುತ್ತೆ ಆ ಥರ. ಸೊ ತುಂಬ ಒಳ್ಳೆ ಕ್ರಾಪ್ ಸರ್. ಹೋಗಿದ್ರೆ ಮಾಡೋಂಗಿದ್ರೆ ತುಂಬ ಚೆನ್ನಾಗಿದೆ ಇದು. ಮೇಯ್ನ್ ಏನಂದರೆ ಇದು ಇವಾಗೆಲ್ಲ ಪೋಮೋ ಅಂತ ಇದ್ದಾರೆ. ಪೋಮೋ ಮೇಯ್ನ್ ಏನಂದರೆ ಇವಾಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದು ಎಲ್ಲ ಕಡೆ ಫುಲ್ ಸ್ಪ್ರೆಡ್ ಆಗಿ ತುಂಬ ಕಷ್ಟ ಆಗ್ತಿದೆ. ಸೊ ನಮಗೆ ಇದು ಬೇಡ, ಏನು ರಿಸ್ಕ್ ಬೇಡ, ಸ್ಪ್ರೇಗೆ ಬೇಡ ಅಂದರೆ ಇದು ಬೆಸ್ಟ್ ಇದು ಕ್ರಾಪು. ಸೊ ಇದು ಐಡಿಯಲ್ಲು ಪ್ಲ್ಯಾಂಟಿಂಗ್ ಮಾಡಿಕೊಂಡ್ರೆ ಒಳ್ಳೆ ಇದಿದೆ. ತೈವಾನ್ ವೈಟ್ಗಿನ್ನ ಈ ವೆರೈಟಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಈಲ್ಡ್ ಬರುತ್ತೆ, ಒಂದೇ ಸತಿ ಬರುತ್ತೆ. ಇದು ಜಾಪಾನೀಸ್ ರೆಡ್ ಅಂತ ಬರ್ತಾರೆ, ರೋಸ್ ಗೋವಾ ಅಂತಾರೆ, ತಾಯಿ ರೆಡ್ ಅಂತಾರೆ. ತುಂಬ ಹೆಸರಿದೆ ಸರ್ ಇದಕ್ಕೆ. ಸರ್ ಈಗ ಎಕ್ಸ್ಪೋರ್ಟ್ ಬಗ್ಗೆ ಹೇಳ್ತಿದ್ದೆ, ಬೇರೆ ಹೊರ ದೇಶಕ್ಕೆ ಏನಾದರೂ ಎಕ್ಸ್ಪೋರ್ಟ್ ಆಗುತ್ತಾ? ಹೌದು ಸರ್, ಇದು ಹೊರದೇಶಕ್ಕೆ ಈ ಸತಿ ನಾನು ಹಾರ್ವೆಸ್ಟ್ ಮಾಡಿದಾಗ ಅರೌಂಡ್ 4 to 5 tons ಹೊರದೇಶಕ್ಕೆ ಹೋಗಿದೆ. ಹೊರದೇಶ ಐ ಮೀನ್ ಬಹ್ರೈನು, ಕುವಾತು ಮತ್ತು ಕತಾರು, ದುಬೈ, ಈ ಥರ ಅರಬ್ ಕಂಟ್ರೀಸ್ಗೆ ತುಂಬ ಡಿಮ್ಯಾಂಡ್ ಇದೆ ಇದರಲ್ಲಿ. ಮೇಯ್ನ್ ಏನಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ, ಸೊ ಅಲ್ಲಿ ತುಂಬ ಚೆನ್ನಾಗಿ ಡಿಮ್ಯಾಂಡ್ ಇದೆ. ಅರೌಂಡ್ ಅಲ್ಲಿ 300 rupees ಇದೆ ಪರ್ kg ಇದು. ಸೊ ನಮಗೆ ಇಲ್ಲಿ ಆವ್ರೇಜ್ 100 rupees ಸಿಗ್ತಾಯಿದೆ. ಸೊ ನಾವೇನಾದರೂ ಎಕ್ಸ್ಪೋರ್ಟ್ ಏನಾದರೂ ಸ್ಟಾರ್ಟ್ ಮಾಡೋಣ ಅಂತಿದ್ದೀರಿ. ಸೊ ಎಲ್ಲ ನಡೀತಾ ಇದೆ, ಬಾಕ್ಸಸ್ ಎಲ್ಲ ಇದು ಎಲ್ಲ ಆರ್ಡರ್ ಕೊಟ್ಟು ಇದು ಮಾಡಿದ್ದೀನಿ. ಸೊ ಅದೇನಾದರೂ ಮಾಡಿದ್ರೆ ತುಂಬ ಒಳ್ಳೆ ಪ್ರೈಸ್ ಸಿಗುತ್ತೆ ಸರ್. ಅರೌಂಡ್ 150 to 180 rupees ನಮಗೆ ಸಿಗುತ್ತೆ. ಈಗ ಕರೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತಿದ್ದೆ. ಹೌದೌದು ಸರ್. ನಾವು ಏನು ರೈತರಿಗೆ ಕೊಟ್ಟಿದ್ದೀರೋ ಅದು ಇವಾಗ ಮಾರ್ಕೆಟಿಂಗ್ ನಾವೇ ಮಾಡ್ತಾ ಇರೋದು. ಸೊ ದಟ್ ಏನಂದರೆ ಇವಾಗ ಡೆಲ್ಲಿಗೆ ಕಳಿಸ್ತಾ ಇದ್ದೀನಿ. ಡೆಲ್ಲಿಗೆ ಇಲ್ಲಿಂದ ಹೋಗೋಕ್ಕೆ 2 days ಬೇಕು ಸರ್, 2.5 days ಬೇಕು. ಸೊ ಇಲ್ಲಿಂದ ಅರಬ್ ಕಂಟ್ರಿಗೆ ಕಳ್ಸೋಕ್ಕೆ ಬೇಕಾಗಿರೋದು ಬರೀ 4 to 5 hours. ಸೊ ಡೆಲ್ಲಿದು ಸ್ವಲ್ಪ ಏನಂದರೆ ಬೈ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬೈ ಮೀನ್ಸ್ ಆಫ್ ಟ್ರೈನ್ ಹೋಗುತ್ತೆ. ನಾವು ಎಕ್ಸ್ಪೋರ್ಟ್ ಕಳಿಸಿದ್ರೆ ಅರೌಂಡ್ 4 to 5 hours ರೀಚ್ ಆಗುತ್ತೆ. ಅರಬ್ ಕಂಟ್ರೀಸ್ ಯಾವುದೇ ಅರಬ್ ಕಂಟ್ರಿ ಆಗಲಿ 6 to 7 hours ನಮಗೆ 10 to 11 hours ಮಾರ್ಕೆಟ್ಗೆ ಹಣ್ಣು ಅರೌಂಡು ಅವ್ರಿಗೆ ಸಿಕ್ಕಿರುತ್ತೆ ಬೈ ಹ್ಯಾಂಡ್. ನಿಮಗೆ ಏರ್ಪೋರ್ಟು ಸಹ ಹತ್ರ, ಏರ್ಪೋರ್ಟು ತುಂಬ ಹತ್ರ ಇರೋದ್ರಿಂದ ಮತ್ತು ಪ್ಯಾಕ್ ಹೌಸ್ ಎಲ್ಲ ರೆಡಿ ಆಗಿದೆ. ಸೊ ದಟ್ ನೆಕ್ಸ್ಟ್ ಕ್ರಾಪಿಂದ ಎಕ್ಸ್ಪೋರ್ಟ್ ಮಾಡೋಣ ಅಂತಿದ್ದೀನಿ ಸರ್. ಸೊ ಎಲ್ಲ ಕಡೆ ಪ್ರೈಸ್ ಅಲ್ಲ, ಮೇಯ್ನ್ ಏನಂದರೆ ಇದು ನಾವು ಪ್ರೈಸ್ ನೋಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅಂದರೆ ಇದು ಎಲ್ಲ ಕಡೆ ಮಾರ್ಕೆಟಿಂಗ್ ಆಗಬೇಕು. ಸೊ ಆಲ್ರೆಡಿ ಕಳಿಸಿದ್ದಾರೆ, ನನ್ನ ತೋಟದಿಂದನೇ ಕಳಿಸಿದ್ದಾರೆ ಒಬ್ಬ ವೆಂಡರು, ಎಕ್ಸ್ಪೋರ್ಟರು. ಅವ್ರು ತುಂಬ ಚೆನ್ನಾಗಿತ್ತು ರಿಸಲ್ಟು. ಸೊ ಇದೇನಂದರೆ ಅವ್ರು ಕಳಿಸ್ತಾ ಇರೋದು ನೋಡಿ, ಅವರು ಬೇರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕಳಿಸ್ತಾಯಿದ್ರು. ಈ ಹಣ್ಣು ಕಳಿಸಿದ್ರೇ ನೀವು ಬೇರೆ ವೆಜಿಟೇಬಲ್ಸ್ ಕೊಡಿ ಅನ್ನೋ ಒಂದು ಇದಕ್ಕೆ ಬಂತು. ಸೊ ಆ ಡಿಮ್ಯಾಂಡ್ ಇರೋದ್ರಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಸರ್ ಮುಂದಿನ ದಿನ. ಅಂದರೆ ಹೊರ ದೇಶಲ್ಲೂ ಕೂಡ ಡಿಮ್ಯಾಂಡ್ ಇದೆ ಸರ್. ಮೇಯ್ನ್ ಏನಂದರೆ ಡೆಲ್ಲಿಗಾದರೆ 2 days ರೀಚ್ ಆಗುತ್ತೆ ಸರ್. ನಮಗೆ ಬೇರೆ ಇದು ಮಾರ್ಕೆಟಲ್ಲಿ ಬೈ ಮೀನ್ಸ್ ಆಫ್ ಏರೇ ಹೋಗ್ಬೇಕಿದು. ಸೊ ದಟ್ ನಮಗೆ 10 hours ರೀಚ್ ಆದರೆ ಕಾಯಿ ತುಂಬ ಫ್ರೆಶ್ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿದೆ ಸರ್. ಇದು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ನೀವು ಬೇಕಾದರೆ ಆನ್ಲೈನ್ ಇದು ವೆಬ್ಸೈಟ್ಸಲ್ಲಿ ಚೆಕ್ ಮಾಡ್ಬೋದು. ಇವಾಗ ನಿಮಗೆ ದುಬೈ ಆನ್ಲೈನ್ ವೆಬ್ಸೈಟ್ಸಲ್ಲಿ ಲೈಕ್ ಆ ಪ್ರೈಸ್ ಗಾವಾದು ಈ ವೆರೈಟಿದು ಏನಿದೆ ಪ್ರೈಸು ಅಂತ ಹೇಳುತ್ತೆ. ಸೊ 350-400 rupees ಇದೆ. ಸೊ ಅದು ಎಕ್ಸ್ಪೋರ್ಟ್ ಮಾಡೋಣ ಅಂತ ನಡೀತಿದೆ ಸರ್. ಇವಾಗ ಯಾರೇ ಹೊಸ ಬೆಳೆ ಹೋದ್ರೂ ಲೈಕ್ ಇದೊಂದು ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ದಾರೆ ಗಾವಾ, ಎಸ್ಪೆಷಲಿ ಈ ವೆರೈಟಿ. ಸೊ ದಟ್ ವೈಟೆಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿಬಿಟ್ಟಿದೆ ಇದು ತೈವಾನ್ ವೈಟ್ ಎಲ್ಲ. ಸೊ ದಟ್ ಅದು ಮಾರ್ಕೆಟಿಂಗು ಸ್ವಲ್ಪ ಪ್ರೈಸ್ ಕಡಿಮೆ ಇದೆ. ಮಾರ್ಕೆಟಿಂಗ್ ಇದೆ, ಪ್ರೈಸ್ ಕಡಿಮೆ ಇದೆ ಸ್ವಲ್ಪ ಅದು. ಇದು ಸರ್ ಎಲ್ಲ ತೈವಾನ್ ವೈಟು ಸೇಮ್ ಕಟ್ಟಿಂಗು, ಸೇಮ್ ಫರ್ಟಿಲೈಸರು, ಸೇಮ್ ವಾಟ್ರು, ಸೇಮ್ ಲೇಬರ್ ಮ್ಯಾನೇಜ್ಮೆಂಟು. ಇದು ರೆಡ್ ಡೈಮಂಡೂ ಎಲ್ಲ ಸೇಮೇ. ಫರ್ಟಿಗೇಷನ್ ಆಗಲಿ, ವಾಟ್ರ್ ಆಗಲಿ, ಎಲ್ಲ ಪ್ರೂನಿಂಗ್ ಆಗಲಿ ಎಲ್ಲ ಸೇಮೇ. ಬಟ್ ಏನಂದರೆ ಪ್ರೈಸ್ ಇದು ಅದಕ್ಕಿಂತ 30 ರೂಪಾಯಿ ಜಾಸ್ತಿ ಇರುತ್ತೆ ಮತ್ತು ಹಾರ್ವೆಸ್ಟಿಂಗು ಜಾಸ್ತಿ ಬರುತ್ತೆ.
ಅದಕ್ಕಿಂತ ಕಾಯಿ ಸಂಖ್ಯೆ ಜಾಸ್ತಿ ಇದೆ. ಅದಕ್ಕಿಂತ ಅಂದರೆ ಇದು ನಂಬರ್ ಆಫ್ ಫ್ರೂಟ್ಸು ಜಾಸ್ತಿ ಪ್ಲಸ್ ಈಲ್ಡು ಜಾಸ್ತಿ ಬರುತ್ತೆ. ಇನ್ನೊಂದೇನೆಂದರೆ ಪ್ರೈಸು ಜಾಸ್ತಿ ಇರುತ್ತೆ. ಅದು ಪರ್ ಕೆ ಜಿ 60-70 ಹೋದರೆ ಇದು 100-110 ಹೋಗ್ತಿದೆ. ಸೊ ದಟ್ ಯಾವ್ದು ಮಾಡಿದ್ರೆ ಬೆಸ್ಟು? ನೀವು ದುಡ್ಡು ಮಾಡಬೇಕಂದ್ರೆ ರಿಸ್ಕ್ ತೊಗೊಳ್ಳೇಬೇಕು ಸರ್. ಇವಾಗ ನೀವು ಯಾವುದೋ ಒಂದು ಹೊಸ ವೆರೈಟಿ ಮಾಡ್ತಾಯಿದ್ದೀರಿ ಅಂದರೆ ಇಫ್ ಯು ಆರ್ ಟೇಕಿಂಗ್ ದಿ ರಿಸ್ಕ್ ನಿಮಗೆ ದುಡ್ಡು ಸಿಗುತ್ತೆ. ನೀವು ರಿಸ್ಕ್ ಮಾಡಿಲ್ಲ, ನಾನು ಅದೇ ಬೆಳಿತೀನಿ ಬೇರೆಯವ್ರು ಬೆಳೆಯೋದಂದರೆ ಇಲ್ಲಿ ಗೆಟ್ ದಿ ವಾಟ್ ಬೇರೆಯವ್ರು ಏನು ಸಿಗ್ತಾಯಿದೆಯೋ ಅದೇ ಸಿಗುತ್ತೆ ನಿಮಗೆ. ಸರ್ ಇದು ನೋಡಿ, ಇದು 9.5 ಮಂತ್ಸ್ ಆಗಿದೆ ಪ್ಲ್ಯಾಂಟ್ಸ್. ಇದು ಫ್ರೂಟ್ ನೋಡಿ, ಇದರಲ್ಲಿ ಆಲ್ರೆಡಿ ನಾನು ಅರೌಂಡ್ 8 kg ಹಾರ್ವೆಸ್ಟ್ ಮಾಡಿದ್ದೀನಿ. ಫ್ರೂಟ್ ನೋಡಿ ಇದರಲ್ಲಿ ಹೆಂಗಿದೆ ಬನ್ನಿ. ಸರ್ ಇದು ಬಂದು ಹೊಸ ವೆರೈಟಿ. ಇದು ಆಯುತ್ಯ ಅಂತ ಹೇಳ್ಬಿಟ್ಟು, ಆಯುತ್ಯ ರೆಡ್ ಅಂತ ಹೇಳ್ಬಿಟ್ಟು. ಇದು ಒರಿಜಿನಲ್ಲಿ ಥೈಲ್ಯಾಂಡಿಂದ ನಾನೇ ತಂದಿದ್ದು ಗಿಡ. ಸೊ ಇದು 200 ಪ್ಲ್ಯಾಂಟ್ಸ್ ಪ್ಲ್ಯಾಂಟಿಂಗ್ ಮಾಡಿದ್ದೀನಿ ನಾನು. ಅರೌಂಡ್ ಇದು ನನಗೆ 1200 ರೂಪೀಸ್ ಬಿತ್ತು ಅಲ್ಲಿಂದ ತರೋಕ್ಕೆ ಒಂದು ಗಿಡ ಇದು. ಸೊ ಇದು ಆಯುತ್ಯ ರೆಡ್ ಅಂತ ಹೇಳ್ಬಿಟ್ಟು, ಇದು ಹೊಸ ವೆರೈಟಿ. ಇದು ಅಲ್ಲಿ ಒಬ್ಬ ಫಾರ್ಮರ್ ಡೆವಲಪ್ ಮಾಡಿರೋದು ಸರ್. ಈಸ್ ನಾಟ್ ಎ ಸೈಂಟಿಸ್ಟ್, ಒಬ್ಬ ಬ್ರೀಡರ್, ಅವರು ಒಬ್ಬ ಫಾರ್ಮರು, ಗಾವಾ ಫಾರ್ಮರ್ ಈ ವೆರೈಟಿ ಡೆವಲಪ್ ಮಾಡಿರೋರು. ತುಂಬ ಚೆನ್ನಾಗಿದೆ ಇದು ವೆರೈಟಿ. ಮತ್ತು ಇನ್ನೊಂದೇನೆಂದರೆ ಆಚೆನೂ ನೋಡಿ ಈ ಥರ ಬರುತ್ತೆ ಕಾಯಿ. ಇದು ಆಚೆನೂ ರೆಡ್ ಬರುತ್ತೆ, ಒಳಗಡೆನೂ ರೆಡ್ ಬರುತ್ತೆ. ಹಿಂಗೇನು ಕಾಣಿಸ್ತಿದೆಯೋ ಇದೇ ಥರ ಬರುತ್ತೆ, ಲೀವ್ಸ್ ಕಲರೇ ಬರುತ್ತೆ ಕಾಯಿ ಇದು. ಸೊ ಈ ಥರ ಇದು ವಿಶೇಷತೆ. ಇದಕ್ಕಿನ್ನ ರೆಡ್ ಬರುತ್ತೆ. ಸೊ ಸರ್ ಇದು ವಿಶೇಷತೆ ಬಂದು ಇವಾಗ ನಾವು ರೆಡ್ ಡೈಮಂಡ್ ಟೆಸ್ಟ್ ಮಾಡಿದ್ರಲ್ಲ ನೀವು, ಅದು ಬಂದು 18 to 20 ಬ್ರಿಕ್ಸ್ ಸರ್. ಇದು 25 ಬ್ರಿಕ್ಸ್ ಇರುತ್ತೆ ಸರ್. ಇದು ಸ್ವೀಟ್ನೆಸ್ಸು. ಈ ಬ್ರಿಕ್ಸ್ ಬಂದ್ಬಿಟ್ಟು ಅದು ಶುಗರ್ ಕಂಟೆಂಟು ಇದು ಮಾಡೋದು, ಅದಕ್ಕಿಂತ 2ರಷ್ಟು ಟೇಸ್ಟ್ ಇದೆ ಸರ್ ಈ ಹಣ್ಣು. ನೀವು ಇವಾಗ ನಾವು ಅದೇ ಬೆಸ್ಟ್ ಅಂತೀರಿ, ನೀವು ಇದನ್ನು ಟೇಸ್ಟ್ ಮಾಡಿದ್ರೆ ಇದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ಸೊ ರೆಡ್ ಡೈಮಂಡ್ಗಿನ್ನ ತುಂಬ ಚೆನ್ನಾಗಿದೆ. ಬಟ್ ಈ ವೆರೈಟಿ ಮಾರ್ಕೆಟ್ ಬರೋಕ್ಕೆ ಇನ್ನೂ 3 ವರ್ಷ ಬೇಕು. ಸೊ ಕಮರ್ಷಿಯಲಿ ಎಲ್ಲೂ ನಿಮಗೆ ಪ್ಲ್ಯಾಂಟ್ಸ್ ಲೈಕ್ ಕಮರ್ಷಿಯಲಿ ತೊಗೊಬೇಕಂದ್ರೆ ಇನ್ನೂ 3 ವರ್ಷ ಬೇಕಾಗುತ್ತೆ. ಯಾಕಂದರೆ ಅವೈಲೇಬಿಲಿಟಿ ಆಫ್ ಪ್ಲ್ಯಾಂಟ್ಸ್ ತುಂಬ ಕಡಿಮೆ ಇದು. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಮಾಡ್ತಾಯಿದ್ದೀನಿ. ಸೊ ದಟ್ 2 to 3 ವರ್ಷ ಬೇಕು. ಇದು ಗಿಡ ಪ್ಲ್ಯಾಂಟಿಂಗ್ ಮಾಡಿ ಕಾಯಿ ಬಂದು ಅದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ. ಇಂಡಿಯಾದಲ್ಲೇ ನೀವೇ ಫಸ್ಟ್ ಇತ್ತು? ಹಾಂ ಸರ್, ಇಂಡಿಯಾದಲ್ಲೇ ನಾನೇ ಫಸ್ಟ್ ಇದು ಪ್ಲ್ಯಾಂಟಿಂಗ್ ಮಾಡಿದ್ದು. ನಾನು ಮತ್ತು ನಮ್ಮ ಬ್ರದರ್ ಇನ್ನೊಬ್ರು ಇದ್ದಾರೆ, ಅವರಿಬ್ಬರು ತಂದು ಪ್ಲ್ಯಾಂಟಿಂಗ್ ಮಾಡಿದ್ದು. ಆಮೇಲೆ ತುಂಬ ಜನ ತೊಗೊಂಬಂದರು ಹೋಗಿ ನಮ್ಮನ್ನು ನೋಡಿ, ತುಂಬ ಜನ ತಂದು ಪ್ಲ್ಯಾಂಟಿಂಗ್ ಮಾಡಿದ್ದಾರೆ. ನಾವು ಇದನ್ನು ಪ್ಲ್ಯಾಂಟಿಂಗ್ ಮಾಡೇ 1 ವರ್ಷ 3 ತಿಂಗಳಾಯಿತು ಸರ್. ಇದು ಆಲ್ರೆಡಿ ಆಲ್ರೆಡಿ ಕಾಯಿ ಇದು ಡೆಲ್ಲಿಗೆ ಹೋಗಿ ಕಳಿಸಿದ್ದೀನಿ. ಅರೌಂಡ್ 350 ರೂಪೀಸ್ ಹೋಗಿದೆ ಇದು per kg. ಸೊ ಇನ್ನೊಂದು ಫ್ಲ್ಯಾಟ್ ಇದೆ, ಅದರಲ್ಲಿ ಇನ್ನೂ ತುಂಬ ದೊಡ್ಡ ಗಿಡ ಇದೆ. ಇದು ನನ್ನ ಫಾರ್ಮಲ್ಲಿರೋದು ಇನ್ನೂ ಚಿಕ್ಕ ಗಿಡ ಇದು. ಇದಕ್ಕೂ ಬೇಡಿಕೆ ಇದೆಯಾ ಸರ್? ಇದಕ್ಕೂ ಬೇಡಿಕೆ ಇದೆ ಸರ್. ಇದು ಹೇಳ್ತಿಲ್ಲ, ಕಾಯಿ ತುಂಬ ಚೆನ್ನಾಗಿದೆ ಸರ್. ರೆಡ್ ಡೈಮಂಡ್ಗಿನ್ನ ತುಂಬ ಟೇಸ್ಟಿಯಾಗಿದೆ ಇದು ಹಣ್ಣು. ಇದು ಥೈಲ್ಯಾಂಡಲ್ಲಿ ಈ ವೆರೈಟಿ ಅಲ್ಲಿ ಡೆವಲಪ್ ಮಾಡಿ ಅರೌಂಡ್ 2 years ಏನೋ ಆಗಿದೆ. ಇದು 2 years ಆಗಿದೆ ಅಷ್ಟೇ. ಇದು ಮತ್ತು ಇನ್ನೊಂದು ಸಿಸಾ ಕ್ಯಾಟ್ ಅಂತ ಡೆವಲಪ್ ಮಾಡಿದ್ದಾರೆ. ಇವೆರಡು ವೆರೈಟಿ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಈ ವೆರೈಟಿ ಬೆಸ್ಟು. ಈ ವೆರೈಟಿ ಅಲ್ಲಿ per kg 600 ರೂಪೀಸ್ ಸರ್. ಅಲ್ಲಿ ಪ್ರೀ ಬುಕ್ಕಿಂಗ್ ಸರ್ ಹಣ್ಣಲ್ಲಿ. ಆ ಫಾರ್ಮರ್ ಹತ್ರ ಪ್ರೀ ಬುಕ್ ಮಾಡಬೇಕು ನೀವು ಹಣ್ಣು. ಅವರು ಈ ಬ್ಯಾಗಿಂಗ್ ಯಾವಾಗ ಮಾಡ್ತಾರೋ ಆವಾಗ ನಮಗೆ 20 kgs 30 kgs ಬೇಕು ಅಂತ ಪ್ರೀ ಬುಕ್ ಮಾಡಬೇಕು ಅವ್ರಿಗೆ. ಅಂದರೆ ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂನೂ ಅಷ್ಟೇ ಚೆನ್ನಾಗಿದೆ. ತುಂಬ ಸರ್. ಇದು ಒಂಥರ ಇದು ಚೇಪೆ ಹಣ್ಣೆ ಅಂತಲೇ ಹೇಳೋಕ್ಕಾಗಲ್ಲ ಸರ್. ಇದು ಮಿಕ್ಸ್ ಫ್ರೂಟ್ ಥರ ಸರ್. ಇದು ಒಳಗಡೆ ನೋಡಿದೆ ವಾಟರ್ ಮೆಲನ್ ಥರ ಇದೆ. ವಾಟರ್ ಮೆಲನ್ ಥರ ಇದೆ. ಮತ್ತು ನಿಮಗೆ ಒಂದು ಫೋಟೋಸ್ ಶೇರ್ ಮಾಡ್ತೀನಿ, ನಾನು ಅಲ್ಲಿ ತಿಂದಿರೋ ಹಣ್ಣು ತುಂಬ ಚೆನ್ನಾಗಿದೆ. ಮತ್ತು ನೀವು ಕೇಳ್ಬೋದು ಅಲ್ಲೇ ಬೇರೆ ಕ್ಲೈಮೇಟ್ ಇರುತ್ತೆ, ಇಲ್ಲೇ ಬೇರೆ ಕ್ಲೈಮೇಟ್. ವೆರೈಟಿ ಒಂದೇ, ಕ್ಲೈಮೇಟ್ ಯಾವುದಾದ್ರೂ ಪರವಾಗಿಲ್ಲ, ವೆರೈಟಿ ಒಂದೇ. ಸೇಮ್ ಟೇಸ್ಟು, ಸೇಮ್ ಕಲರು, ಸೇಮ್ ಹಣ್ಣು ಬರುತ್ತೆ ಇಲ್ಲಿ. ಅದೇ ಆ ಥೈಲ್ಯಾಂಡಲ್ಲಿ ಏನಿದೆಯೋ ಅದೇ ಒರಿಜಿನಲಿ ಅವ್ರ ಹತ್ರನೇ ನಾನು ತಂದಿರೋದು. ಎಲ್ಲ ಸೇಮ್ ಬರುತ್ತೆ. ಸೊ ಡಿಫ್ರೆನ್ಸ್ ಇಲ್ಲ. ನಮ್ಮದು ಇನ್ನೂ ಪೊಟ್ಯಾಶ್ ಚೆನ್ನಾಗಿದೆ, ನಮ್ಮ ಸಾಯಿಲಲ್ಲಿ ಪೊಟ್ಯಾಶು ಫಾಸ್ಫರಸ್ ಚೆನ್ನಾಗಿದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರ್ತಿದೆ ಟೇಸ್ಟು ನಮ್ಮದ್ರಲ್ಲಿ ಥೈಲ್ಯಾಂಡ್ಗಿನ. ಪೊಟ್ಯಾಶು ಫಾಸ್ಫರಸ್ಸು ಭೂಮಿಯಲ್ಲಿ ಯಾವ ಥರ ಇರುತ್ತೋ ಅದ್ರ ಮೇಲೆ ಕಾಯಿ ಹಣ್ಣು ಟೇಸ್ಟು ಇದಾಗೋದು. ಸೊ ಅದ್ರ ಮೇಲೆ ಲೈಕ್ ನಾವು ಯಾವ ಥರ ನ್ಯೂಟ್ರಿಯೆಂಟ್ಸ್ ಕೊಡ್ತಿರೋ ಮತ್ತು ಭೂಮಿಯಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೋ ಅದ್ರ ಮೇಲೆ ಟೇಸ್ಟು ಡಿಪೆಂಡ್ ಆಗುತ್ತೆ ಸರ್. ಇವಾಗ ನೀವು ಬ್ಲ್ಯಾಕ್ ಸಾಯಿಲಲ್ಲಿ ತಿನ್ನೋ ಹಣ್ಣೆ ಬೇರೆ ಇರುತ್ತೆ, ರೆಡ್ ಸಾಯಿಲಲ್ಲಿ ತಿನ್ನೋ ಹಣ್ಣೆ ಬೇರೆ ಇರುತ್ತೆ ನಿಮಗೆ.
ಸೊ ಈ ಥರ ಇದೆ ಸರ್, ಇದು ತುಂಬ ಚೆನ್ನಾಗಿದೆ ವೆರೈಟಿ. ಇದು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ನಾನು. ಈಗ ಪ್ರೆಸೆಂಟ್ಲಿ ಒಂದು 200 ಪ್ಲಾಂಟ್ಸ್ ಇದೆ ನನ್ನ ಹತ್ರ. ಆಲ್ರೆಡಿ ಒಂದು ಹಾರ್ವೆಸ್ಟ್ ಆಗಿದೆ ಸರ್. ಹಾಂ ಸರ್, ಒಂದು ಹಾರ್ವೆಸ್ಟ್ ಅಂದರೆ ಅರೌಂಡ್ 3 to 4 ಫ್ರೂಟ್ಸ್ ಪರ್ ಪ್ಲಾಂಟ್ ಹಾರ್ವೆಸ್ಟ್ ಮಾಡಿದ್ದೆ. ಅದು ಸ್ಯಾಂಪಲ್ಗೆ ಮಾರ್ಕೆಟಿಂಗ್ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ಇದು. ಏನಂದರೆ ಇದು ನಾವೇ ಮಾರ್ಕೆಟಿಂಗ್ ಮಾಡೋದ್ರಿಂದ ನಾವು ಹೇಳಿದ ಪ್ರೈಸ್ಗೆ ಸ್ವಲ್ಪ ಫ್ಲೇವರಬಲ್ ನಮ್ಮ ಕಡೆ ಇರುತ್ತೆ ಪ್ರೈಸ್ ಇದು. ಅಂದರೆ ಇಂಡಿಯಾದಲ್ಲೂ ನಿಮ್ಮದು, ಕರ್ನಾಟಕದಲ್ಲೂ ನಾನೇ ಸರ್, ನಾವೇ ತಂದಿದ್ದು, ಫಸ್ಟ್ ನಾವೇ ತಂದಿದ್ದು. ಸೊ ದಟ್ ನಿಮ್ಮ ಫೋಟೋ ಶೇರ್ ಮಾಡ್ತೀನಿ ಯಾವಾಗ ಹೋಗಿ ಯಾವಾಗ ತಂದ್ರಿ ಅಂತ. ಸೊ ಇದು ಸ್ವಲ್ಪ ಮಾರ್ಟಾಲಿಟಿ ಬಂತು ತಂದಾಗ. ಫಸ್ಟ್ ಸತಿ ತಂದೆ ಸ್ವಲ್ಪ 90% ಮಾರ್ಟಾಲಿಟಿ ಬಂತು. ಆಮೇಲೆ ಸೆಕೆಂಡ್ ಸತಿ ಹೋಗ್ಬಿಟ್ಟು ತೊಗೊಂಬಂದಿದ್ದು. ಫಸ್ಟ್ ಸತಿ ಇರೋ ಪ್ಲ್ಯಾಂಟ್ಸು ಬೇರೆ ಕಡೆ ಪ್ಲ್ಯಾಂಟಿಂಗ್ ಮಾಡಿದ್ದೀನಿ. ಅದರಲ್ಲಿ 100 ಪ್ಲ್ಯಾಂಟ್ಸ್ ಇದೆ, ಅದರಲ್ಲಿ 90 ಪ್ಲ್ಯಾಂಟ್ಸ್ ಹೋಯಿತು, ಬರೀ 10 ಪ್ಲ್ಯಾಂಟ್ಸ್ ಉಳಿದಿದೆ. ಸೆಕೆಂಡ್ ಸತಿ ತಂದಿದ್ದು 200 ಪ್ಲ್ಯಾಂಟ್ಸಲ್ಲಿ ಅರೌಂಡ್ 190 ಪ್ಲ್ಯಾಂಟ್ಸ್ 180 ಪ್ಲ್ಯಾಂಟ್ಸು ಚೆನ್ನಾಗಾಗಿದೆ. ಸೊ ಇದರಲ್ಲಿ ಇವಾಗ ಬಡ್ಡಿಂಗ್ ಮಾಡೋಣ ಅಂತಿದ್ದೀನಿ. ಸೊ ಬಡ್ಡಿಂಗ್ ಮಲ್ಟಿಪ್ಲಿಕೇಶನ್ ಆಗಿ ಮಲ್ಟಿಪ್ಲಿಕೇಶನ್ ನೀವು ಮಾಡಿಕೊಂಡು ಬೇಕಂದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಎಕ್ಸ್ಟೆಂಡ್ ನಮಗೆ ನಾವು ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡ್ಕೊಂಡೆ. ಇದು ಸೇಮ್ ರೆಡ್ ಡೈಮಂಡ್ ಏನಿದೆಯೋ ಅದೇ ಥರ ಸರ್, ಇದು ಸೇಮ್ ವರ್ಷಕ್ಕೆ 2 ಕ್ರಾಪು. ಸೊ ಎಲ್ಲ ಅದೇ ಥರನೇ, ಪ್ರೂನಿಂಗು ಸೇಮ್ ಅದೇ ಥರ, ಎಲ್ಲ ಅದೇ ಥರನೇ ಇದೆ ಇದು.